1956ರಲ್ಲಿ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆದ ನಂತರ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡವರು ಎಸ್ ನಿಜಲಿಂಗಪ್ಪ. ತದನಂತರ 1957ರಲ್ಲಿ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಂದಿನಂತೆ ಪ್ರಶ್ನಾತೀತವಾಗಿತ್ತು ಕಾಂಗ್ರೆಸ್ಸನ್ನು ಎದುರಿಸುವ ಎದುರಾಳಿಯೇ ಇರಲಿಲ್ಲ. ಅಷ್ಟೊಂದು ಪ್ರಬಲವಾಗಿತ್ತು ಕಾಂಗ್ರೆಸ್. ಆ ಕಾಂಗ್ರೆಸ್ ಅಷ್ಟೊಂದು ಪ್ರಬಲವಾಗಿದ್ದಂತಹ ಸಂದರ್ಭದಲ್ಲಿ ನಿರಾಯಾಸವಾಗಿ ಚುನಾವಣೆಯಲ್ಲಿ ಗೆಲ್ತು. 1957ರಲ್ಲಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ನಿಜಲಿಂಗಪ್ಪನವರು 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆದರು. ಆದರೆ ನಿಜಲಿಂಗಪ್ಪನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಅಧಿಕಾರದಲ್ಲಿದ್ದುದು ಕೇವಲ ಒಂದೇ ಒಂದು ವರ್ಷ. 58ರ ವೇಳೆಗೆ ನಿಜಲಿಂಗಪ್ಪನವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಪ್ರಾರಂಭ ಆಯಿತು. ನಿಜಲಿಂಗಪ್ಪನವರನ್ನು ಪದಚ್ಯುತಗೊಳಿಸಿ ಆ ಸ್ಥಾನಕ್ಕೆ ಬಿ.ಡಿ. ಜತ್ತಿ, ಬಸಪ್ಪ ದಾನಪ್ಪ ಜತ್ತಿಯವರನ್ನು ಮುಖ್ಯಮಂತ್ರಿ ಮಾಡಿದರು. ಜತ್ತಿಯವರು 4 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಜತ್ತಿಯವರ ನಂತರ 1962ರಲ್ಲಿ ಮತ್ತೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಯಾರು ಚುನಾವಣೆಯ ಸೇನಾಧಿಪತ್ಯವನ್ನು ವಹಿಸಿದ್ರು, ಯಾರು ಚುನಾವಣೆಯ ನೇತೃತ್ವವನ್ನು ವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನ ದಡ ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರೂ ಅವರೇ ಚುನಾವಣೆಯಲ್ಲಿ ಸೋತೋದರು. ಎಸ್ ನಿಜಲಿಂಗಪ್ಪನವರು 1962ರ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡವನ್ನು ಪ್ರವೇಶಿಸಿದ್ರು. ಆದರೆ ಚುನಾವಣೆಯಲ್ಲಿ ಎಲ್ಲರೂ ಅಚ್ಚರಿಯ ಪಡುವ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಿಂದ ಪರಾಭವಗೊಂಡರು. ಆದರೆ ನಿಜಲಿಂಗಪ್ಪ ವಾಸ್ ಆಲ್ ಪವರ್ಫುಲ್, ಕಾಂಗ್ರೆಸ್ ಹ್ಯಾಸ್ ಕಮ್ ಟು ಪವರ್. ಆವಾಗ ಏನಾಯಿತು, ನಿಜಲಿಂಗಪ್ಪನವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಿರ್ಧಾರವನ್ನು ಮಾಡಿತು. ಆದರೆ ಹಿ ವಾಸ್ ನಾಟ್ ಎನ್ ಎಲೆಕ್ಟೆಡ್ ಮೆಂಬರ್. ಆವಾಗ ಕಾಂಗ್ರೆಸ್ ಸಂಸದೀಯ ಪಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. 3 ತಿಂಗಳ ಅವಧಿ ಒಳಗೆ ನಿಜಲಿಂಗಪ್ಪನವರು ವಿಧಾನಸಭೆಯನ್ನು ಮತ್ತೆ ಪ್ರವೇಶ ಮಾಡಿದ್ರೆ ಅವರನ್ನು ಮುಖ್ಯಮಂತ್ರಿ ಮಾಡಬಹುದು ಅಂತ. ಆವಾಗ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಿ ಎಸ್.ಆರ್. ಕಂಠಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ನಿಜಲಿಂಗಪ್ಪನವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಮುರ್ದಾಳ್ ಅನ್ನುವಂತಹ ಒಬ್ಬ ಅಭ್ಯರ್ಥಿಯ ಕೈಯಲ್ಲಿ ರಾಜೀನಾಮೆಯನ್ನು ನೀಡಿಸಿ ಆ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಶಾಸನ ಸಭೆಯನ್ನು ಪ್ರವೇಶ ಮಾಡಿದ್ರು, ಮುಖ್ಯಮಂತ್ರಿ ಆದರು. ಇದು ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ಚಾರಿತ್ರಿಕ ಘಟನೆ. ತದನಂತರ 1967ರವರೆಗೆ ನಿಜಲಿಂಗಪ್ಪನವರು ಪ್ರಶ್ನಾತೀತರಾಗಿದ್ದರು. ಅವರ ಅವಧಿ ಒಳಗೆ ಕರ್ನಾಟಕದಲ್ಲಿ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿ, ವಿದ್ಯುತ್ ಉತ್ಪಾದನೆ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಕಾರಗೊಂಡವು. 1967ರ ಚುನಾವಣೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಂದು ಮಹತ್ವದ ಚುನಾವಣೆ ಆಯಿತು. ಯಾಕೆ ಅಂತಂದರೆ, ಕಾಂಗ್ರೆಸ್ ಪಕ್ಷದಿಂದ ಸಿಡಿದು ಹೊರಬಂದಂತಹ ಕೆಲವು ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ಚುನಾವಣಾ ಅಖಾಡದಲ್ಲಿ ಸ್ಪರ್ಧಿಸಿ 35ಕ್ಕೂ ಹೆಚ್ಚು ಜನ ಶಾಸಕರು ಚುನಾವಣೆಯಲ್ಲಿ ಗೆದ್ದರು. ಯಾರ ನೇತೃತ್ವದಲ್ಲಿ ಅವರು ಚುನಾವಣೆಯನ್ನು ಗೆದ್ದರು? ಕಾಂಗ್ರೆಸ್ ಅಂದು ಒಂದು ಪ್ರಬಲ ಶಕ್ತಿಯಾಗಿತ್ತು. ಆ ಪ್ರಬಲ ಶಕ್ತಿಯ ವಿರುದ್ಧ ಚುನಾವಣೆಯಲ್ಲಿ ಗೆಲ್ಲುವುದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಗೆಲ್ಲೋದಕ್ಕೆ ಸಾಧ್ಯ ಹೇಗಾಯಿತು ಅಂತಂದರೆ, ಸಾಹುಕಾರ್ ಚೆನ್ನಯ್ಯ ಅಂತ ಸ್ವತಂತ್ರ ಹೋರಾಟಗಾರರೊಬ್ಬರಿದ್ದರು. ಅವರು ಮೈಸೂರು ಪ್ರಾಂತದ ಇತ್ತಲ್ಲ, ಮೈಸೂರು ಪ್ರಾಂತದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರಾಗಿದ್ದರು. ಅವರಿಗೆ ನಿಜಲಿಂಗಪ್ಪನವರ ನಾಯಕತ್ವದ ಬಗ್ಗೆ ಎಲ್ಲದಂತಹ ಇರಸುಮುರುಸು. ಅದಕ್ಕೋಸ್ಕರ ನಿಜಲಿಂಗಪ್ಪನವರ ನಾಯಕತ್ವದ ವಿರುದ್ಧ ಸೆಡ್ಡು ಹೊಡೆದಂತಹ ಸಾಹುಕಾರ್ ಚೆನ್ನಯ್ಯ ಅವರು 1967ರಲ್ಲಿ ಜನತಾ ಪಕ್ಷ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿದ್ರು. ಆ ಪಕ್ಷ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಸಾಹುಕಾರ್ ಚೆನ್ನಯ್ಯ ಅವರ ಪಕ್ಷದ ಜೊತೆಗೆ ಸಮಾಜವಾದಿ ಪಕ್ಷವು ಸುಮಾರು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಅದೇನೇ ಆಗಲಿ, ನಿಜಲಿಂಗಪ್ಪನವರಿಗೆ ಸರ್ಕಾರ ರಚಿಸುವುದಕ್ಕೆ ಅಗತ್ಯವಾದಂತಹ ಬಹುಮತ ಇತ್ತು. ನಿಜಲಿಂಗಪ್ಪ ಮತ್ತೆ ಅಂದರೆ 4ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆದರು 1967ರಲ್ಲಿ. ನೋಡಿ, 1952, ಅದಕ್ಕೂ ಮೊದಲು 1947, 1947ರಲ್ಲಿ ಕೆ.ಸಿ. ರೆಡ್ಡಿ, 52ರಲ್ಲಿ ಕೆಂಗಲ್ ಹನುಮಂತಯ್ಯ,
56ರಲ್ಲಿ ಕಡಿದಾಳು ಮಂಜಪ್ಪ, 56 ನವೆಂಬರ್ ನಂತರ ನಿಜಲಿಂಗಪ್ಪ, ಮತ್ತೆ ನಿಜಲಿಂಗಪ್ಪ ಅವರು 2ನೇ ಬಾರಿಗೆ, ಬಿ ಡಿ ಜತ್ತಿ ಆದ ನಂತರ ಮತ್ತೆ ನಿಜಲಿಂಗಪ್ಪ, 67ರಲ್ಲಿ ನಿಜಲಿಂಗಪ್ಪನವರು ಮತ್ತೆ ಆಯ್ಕೆಯಾದರು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ 1 ವರ್ಷದ ಒಳಗೇನೆ ಇಂದಿರಾ ಗಾಂಧಿಯವರು ಅವರನ್ನು ದೆಹಲಿಗೆ ಆಹ್ವಾನ ಮಾಡಿದ್ರು. ಅಂದರೆ ಆ್ಯಸ್ ವಾಟ್ AICC ಪ್ರೆಸಿಡೆಂಟ್ ಆಗಿ ಇಟ್ ವಾಸ್ ಎ ವೆರಿ ಟವರಿಂಗ್ ಪೋಸ್ಟ್. ಅಂಥದ್ದೊಂದು ಎತ್ತರದ ಸ್ಥಾನಕ್ಕೆ ನಿಜಲಿಂಗಪ್ಪನವರು ಆಯ್ಕೆಯಾದಾಗ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಆವಾಗ ಯಾರು ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಜತ್ತಿ, ಬಸಪ್ಪ ದಾನಪ್ಪ ಜತ್ತಿ ಅವರು ಆಗಲೇ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಮತ್ತು ನಿಜಲಿಂಗಪ್ಪನವರ ಗುಂಪಿನ ವೀರೇಂದ್ರ ಪಾಟೀಲರ ನಡುವೆ ದೊಡ್ಡ ಹಣಾಹಣಿ ನಡೀತು. ಆ ಹಣಾಹಣಿಯಲ್ಲಿ ಅಂತಿಮವಾಗಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆದರು. 1972ರವರೆಗೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆದರು. ಆದರೆ 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆಯಿತು. ವಿಭಜನೆ ಆದಾಗ ಜತ್ತಿ, ದೇವರಾಜ ಅರಸ್, ಸಾಹುಕಾರ್ ಚೆನ್ನಯ್ಯ ಹೀಗೆ ಅನೇಕ ದಕ್ಷಿಣ ಕರ್ನಾಟಕದ ನಾಯಕರು ಮತ್ತು ಉತ್ತರದ ಕರ್ನಾಟಕದ ನಾಯಕರು ಇಂದಿರಾ ಗಾಂಧಿಯವರ ಜೊತೆ ಗುರುತಿಸ್ಕೊಂಡ್ರೆ, ಹೆಚ್ಚು ಸಂಖ್ಯೆಯ ಶಾಸಕರು ನಿಜಲಿಂಗಪ್ಪನವರ ಜೊತೆ ಗುರುತಿಸ್ಕೊಂಡ್ರು. ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಸರ್ಕಾರ ಮುಂದುವರಿಯಿತು. ಆದರೆ 1969ರ ವಿಭಜನೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳಿಗೆ ನಾಂದಿ ಆಡ್ತು. ಯಾಕೆ ಮಹತ್ವದ ಬೆಳವಣಿಗೆಗಳಿಗೆ ನಾಂದಿಯನ್ನು ಆಡ್ತು? ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದಾದರೆ, ಸ್ವತಂತ್ರ ನಂತರದ 25 ವರ್ಷಗಳಲ್ಲಿ 1947ರಿಂದ 72ರವರೆಗೆ ನಿರಂತರವಾಗಿ ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿದಿದ್ದವರು ಮೇಲ್ವರ್ಗಕ್ಕೆ ಸೇರಿದ ಒಕ್ಕಲಿಗರು ಮತ್ತು ಲಿಂಗಾಯತರು. ಮೊದಲು ಈಗಾಗಲೇ ಹೇಳಿದಾಗೆ KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕಡಿದಾಳು ಮಂಜಪ್ಪ 3 ಒಕ್ಕಲಿಗರು. ತದನಂತರದಲ್ಲಿ ನಿಜಲಿಂಗಪ್ಪ, ಬಸಪ್ಪ ದಾನಪ್ಪ ಜತ್ತಿ, ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇದ್ದಂತಹ SR ಕಂಠಿ, ವೀರೇಂದ್ರ ಪಾಟೀಲ್ 4 ಜನ ಲಿಂಗಾಯತ ಮುಖ್ಯಮಂತ್ರಿಗಳು. ಅಂದರೆ 7 ಜನ ಮೇಜರ್ ಕಮ್ಯುನಿಟೀಸ್ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. 1969ರ ವಿಭಜನೆ ಆಯ್ತಲ್ಲ, ಆ ವಿಭಜನೆ ಯಾರ್ಯಾರು ಇಂದಿರಾ ಗಾಂಧಿಯವರ ಜೊತೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿಯವರ ಪಕ್ಷವನ್ನು ಸೇರಿದ್ರು ಅವರೆಲ್ಲರೂ ಈ ಮೇಲ್ವರ್ಗಗಳ ಆಡಳಿತದ ವಿರುದ್ಧ ತಮ್ಮ ಅಸಮಾಧಾನ, ಅತೃಪ್ತಿಯನ್ನು ವ್ಯಕ್ತಪಡಿಸಿದವರಾಗಿದ್ದರು. ಅವರ ಭಾವನೆಗಳಿಗೆ ಒಂದು ನಾಯಕತ್ವವನ್ನು ಕೊಟ್ಟವರು ದೇವರಾಜ ಅರಸ್. ಅದರಿಂದ ಕರ್ನಾಟಕ ರಾಜ್ಯ ರಾಜಕಾರಣದ ಈ ಒಂದು ಪಕ್ಷಿ ನೋಟ ಇದೆಯಲ್ಲ ಇಲ್ಲಿವರೆಗೆ, ಇದು 1972ರ ವಿಧಾನಸಭಾ ಚುನಾವಣೆಯ ನಂತರ ಈ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ರಾಜಕೀಯ ತಿರುವುಗಳಿಗೆ, ಬೆಳವಣಿಗೆಗೆ ನಾಂದಿ ಹಾಡಿತು. ಮುಂದೇನಾಯಿತು ಅನ್ನೋದನ್ನು ನಾವು ನೋಡೋಣ.